ಸರ್ ಪರ್ಮಿಷನ್ ಕೂತ್ಕೊಂಡು ಮಾತಾಡ್ತೀನಿ. ಬೆಳಗ್ಗಿಂದ 7ನೇ ಪೂರ್ವಭಾವಿ ಸಭೆ. ಗೌರವಾನ್ವಿತ ಈ ಸಭೆಗೆ ಹಾಜರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಂಕರೇಗೌಡ್ರೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಬಾಬು ಅವರೇ, DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಸರ್ ಅವರೇ, ಹಾಗೂ ನಮ್ಮ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಆಂಜನೇಯರವರೇ, ನಮ್ಮ ಅಂಜಲಿ ಮೇಡಮ್ ಅವರೇ, ಹಾಗೂ ನಾರಾಯಣ ಮೇಡಮ್ ಅವರೇ, ಹಾಗೂ ನಮ್ಮ ಮಿಡ್ ಡೇ ಮೀಲ್ಸ್ನ ಆನಂದ್ ಅವರೇ, ಹಾಗೂ ಬೇಡ್ ನಾರಾಯಣಸ್ವಾಮಿ ಸರ್ ಅವರೇ, ಕೃಷ್ಣಪ್ಪ ಸರ್ ಅವರೇ, ಹಾಗೂ ಜಗನ್ನಾಥ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ವಿವಿಧ ಸಂಘಗಳ ಅಧ್ಯಕ್ಷರುಗಳು, ಇವತ್ತು ಶಿಕ್ಷಕರ ದಿನಾಚರಣೆಯ ಪೂರ್ವಭಾವಿ ಸಭೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ತಾಲೂಕು ಆಡಳಿತ ವರ್ಗದವರು, ಬೆಳಗ್ಗೆಯಿಂದ ಸುದೀರ್ಘವಾಗಿ 10:30 ಕಾರ್ಯಕ್ರಮ ಮುಗಿಸ್ಕೊಂಬರ್ತಾಯಿದ್ವಿ. ಸೆಪ್ಟೆಂಬರ್ 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಸೆಪ್ಟೆಂಬರ್ 5ನೇ ತಾರೀಕು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿ, ಹಾಗೂ ನಮ್ಮ ಈಡಿಗರ ಜಯಂತಿ, ಈ ಎಲ್ಲ ಥರ ಜಯಂತಿಗಳನ್ನು ಮುಗಿಸಿ ಇವತ್ತು ಲಾಸ್ಟ್ ಕೊನೆ ಜಯಂತಿ ಶಿಕ್ಷಕ ದಿನಾಚರಣೆ ಕೂತ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಇದೇ ಕೆಲಸದಲ್ಲಿ ಕೂತ್ಕೊಂಡಿದ್ದೀವಿ. ಇವತ್ತು ತುಂಬಾ ಅಂಜಲಿ ಮೇಡಮ್ ಅವರು ತುಂಬಾ ಮಾತಾಡ್ತಾಯಿದ್ರು. ಮಾತಲ್ಲಿ ತುಂಬ ಕೂಡ ಸಂತೋಷ ಆಯಿತು. ಸ್ವಾಭಿಮಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸ್ವಾಭಿಮಾನ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯತ್ವ ಅನ್ನೋದಿರ್ತದೆ. ಆ ಸ್ವಾಭಿಮಾನ ಮನುಷ್ಯತ್ವ ಕಳ್ಕೊಂಡ ಮೇಲೆ ಆ ಸ್ಥಾನದಲ್ಲಿ ಇದ್ರೂ ಒಂದೇ, ಇಲ್ಲದಿದ್ರೂ ಒಂದೇ. ಯಾವ ಉದ್ದೇಶದಿಂದ ನಾನು ಶಾಸಕನಾಗಿದ್ದೀನಿ, ಯಾವ ಉದ್ದೇಶದಿಂದ ನನ್ನ ತಾಲೂಕಿನ ಅಭಿವೃದ್ಧಿ ಪಥ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋದು ಬಹುಶಃ ನನಗೆ ಮಾತ್ರ ಗೊತ್ತಿರ್ತದೆ. ಬಹುಶಃ ನಾನು ಬಂದಾಗಿಂದ ಕೂಡ ಇಡೀ ಪ್ರಪಂಚದಲ್ಲಿ ಸ್ವಾರ್ಥ ಇಲ್ಲದ ರಾಜಕಾರಣ ಮಾಡ್ತಕ್ಕಂಥದ್ದು, ಸ್ವಾರ್ಥ ಜೀವನ ಮಾಡೋದು ನಮ್ಮ ಶಿಕ್ಷಕರು. ಎಲ್ಲ ಥರದಲ್ಲಿ ಬಹುಶಃ ಎಲ್ಲ ರಂಗದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬೆನಿಫಿಟ್ ಇರ್ತದೆ. ಶಿಕ್ಷಕರ ರಂಗದಲ್ಲಿ ಎಲ್ಲವನ್ನು ಬಿಟ್ಟು ತನ್ನ ಮಕ್ಕಳು ಬೆಳೆಸ್ಬೇಕಂತ ಹೊಡಿರ್ತಕ್ಕಂಥ ಶಿಕ್ಷಕರಿಗೆ ಏನಾದರೂ ಕೊಡಬೇಕನ್ನೋದು ನನ್ನ ಒಂದು ಮನಸ್ಸಿಂದ 3 ವರ್ಷಗಳಿಂದ ಸತತವಾಗಿ ಕೂಡ ಇಲ್ಲೂ ವಿಷ ಬೀಜ ಬಿತ್ತಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಬಂದೆ. ಒಂದು ವಿಭಿನ್ನವಾಗಿ ಮಾಡ್ಕೊಂಬಂದೆ. ನಾನು ಲಾಸ್ಟಿಗೆ ಸಿಕ್ಕಿದ್ದು ನನ್ನ ಮನಸ್ಸಿಗೆ ಧಕ್ಕೆ ಮತ್ತು ನೋವು, ಒಂದು ಅಗೌರವ. ಆ ಸಂದರ್ಭಕ್ಕೆ ಬಂದಾಗ ಪ್ರತಿಯೊಬ್ಬ ಮನುಷ್ಯನ ಕೇಳ್ಕೊಳ್ಳೋದಂದೆ, ಸ್ವಾಭಿಮಾನ ಇಲ್ಲ ಜಾಗದಲ್ಲಿ ನಾವಲ್ಲ, ನಮ್ಮ ಬಟ್ಟೆ ಕೂಡ ಬಿಡಬಾರ್ದಂತ. ಆ ಸಂದರ್ಭಕ್ಕೆ ಬಂದಾಗ ನಾನು ಎಷ್ಟು ಪ್ರಯತ್ನವನ್ನು ಪಟ್ಟೆ. ನನ್ನ ತಾಲೂಕಿನಲ್ಲಿ ನನ್ನ ಶಿಕ್ಷಕರು ಚೆನ್ನಾಗಿರಬೇಕು, ಶಿಕ್ಷಕರ ರಾಜಕಾರಣ ಮಾಡಬಾರ್ದು. ಬಹುಶಃ ನೀವು ನೋಡಿರ್ಬೋದು, ನಾನು ಹೇಳ್ಬೋದು, ಸಂದರ್ಭ ಎಲ್ಲ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿನ ಬಾಧೆ ಇವತ್ತು ತಿಳ್ಕೊಳ್ಬೇಕಂತ ನಾನು ನೆನ್ನೆಯಿಂದ ಜ್ವರ ಹೋಗ್ಲಿ ಅಂತ ಕೇಳ್ಕೋದು. ಇವತ್ತು ನನ್ನ ಜ್ವರ ಇದೆ, ಆದರೂ ಮಾತಾಡ್ತಾ ಇದ್ದೀನಿ. ಬಹುಶಃ ನನ್ನ ವಿರೋಧಿ ಪಕ್ಷದ ನಾಯಕನಾಗಿರ್ತಕ್ಕಂಥ ಜಿ ಕೊತ್ತೂರು ಮಂಜು ಸಿಕ್ಕಿದಾಗ ಪ್ರೀತಿ ತುಂಬ ಮಾತಾಡ್ತೀವಿ ನಾವು, ಮನಸ್ಸು ಬಿಚ್ಚಿ ಮಾತಾಡ್ತೀವಿ ನಾವು. ನನ್ನ ತಾಲೂಕು ಅಭಿವೃದ್ಧಿಗೋಸ್ಕರ ನನ್ನ ಮೇಲೆ ಸೋತಿರ್ತಕ್ಕಂಥ ಆದ್ರೆ ನಾನು ಪ್ರತಿ ಮದುವೆಯಲ್ಲಿ ಸಿಕ್ಕಿದಾಗ ಕೂಡ ಕೊಲಂಪುಷ ಮಾತಾಡ್ಕೊತೀವಿ ನನ್ನ ತಾಲೂಕು ಅಭಿವೃದ್ಧಿಗೋಸ್ಕರ. ಆದರೆ ಇವತ್ತೇನಾದರೂ ಸೆಷನ್ ನಡೆದಿದ್ರೆ, ಅಧಿವೇಶನ ನಡೆದಿದ್ರೆ, ಇಡೀ ಮುಳಬಾಗಲ್ ತಾಲೂಕಿನ ಕೆಲವು ಶಿಕ್ಷಕರ ಬಟ್ಟೆಗಳು ಬಿಚ್ಚೋ ಕೆಲಸ ಮಾಡ್ತಾ ಇದ್ದೆ ನಾನು. ನನ್ನ ಮನಸ್ಥಿತಿ ಆ ಮಟ್ಟ ತಗೊಂಡೋಗಿದ್ದಾರೆ. ನನ್ನ ಶಿಕ್ಷಕರ ರಂಗ, ನನ್ನ ಶಿಕ್ಷಕರು ಕೆಲವರು ಎಲ್ಲರೂ ಅಲ್ಲ, 2 ಗುಂಪುಗಳಾಗಿ ವಿಷ ಬೀಜ ಬಿತ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ನಾನು ಸೆಷನಲ್ಲಿ ಮಾತ್ರ ಸಬ್ಜೆಕ್ಟ್ ಹಾಕ್ಕೊಂಡಿದ್ದೆ. ದುರಾದೃಷ್ಟಕ್ಕೂ ನನ್ನ ಸಬ್ಜೆಕ್ಟ್ ಸಿಕ್ಕಿಲ್ಲ, ಸೆಷನ್ ನಡೆದಿಲ್ಲ. ಆ ಮಟ್ಟಕ್ಕೆ ಒಬ್ಬ ಶಾಸಕರ ಅವಮಾನವನ್ನು ಮಾಡ್ತಾ ಇದ್ದಾರೆ. ಗೂಂಡಾಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ. ಗೂಂಡಾಗಳಿಗಿಂತ ಕಡಬಾಟ್ಲ ವರ್ತನೆ ಮಾಡ್ತಾ ಇದ್ದಾರೆ. ಯಾರೋ ಕೆಲವರು ಮಾಡೋ ದುರ್ನಡತೆಯಿಂದ ಎಲ್ಲ ಶಿಕ್ಷಕರಿಗೂ, ಎಲ್ಲ ಶಿಕ್ಷಕ ವರ್ಗಕ್ಕೂ, ಇಡೀ ತಾಲೂಕಿನ ಎಲ್ಲ ಆಡಳಿತ ವರ್ಗಕ್ಕೂ ಕೂಡ ಒಂದು ಅಗೌರವವನ್ನು ತೋರಿಸೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ನೋವಿಂದ ಮಾತಾಡ್ತಾ ಇದ್ದೀನಿ ನಾನು ಅಂದರೆ, ನಾನು ಬಂದಾಗಿಂದ ಅದು ಎಷ್ಟು ಲಕ್ಷ ಖರ್ಚು ಮಾಡಿದೆ ಅಂತ ಗೊತ್ತಿಲ್ಲ. ನನ್ನವರು ಅಂತ. ಬಟ್ ಆದರೆ ನಾನು ಕೊಡ್ತಕ್ಕಂಥ ಅಗೌರವ ಪರಿಸ್ಥಿತಿ ತರ್ತಾ ಇದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಕೂಡ ಎಲೆಕ್ಷನ್ ನಡೆದಿಲ್ಲ. ಎಲೆಕ್ಷನ್ ಮಾಡಿದ್ದಾರೆ. ನನ್ನ ಕ್ಷೇತ್ರ ಎಲೆಕ್ಷನ್ ಆಗಬಾರ್ದು ಅಂತ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಎಲ್ಲರನ್ನೂ ಕೂರಿಸ್ಕೊಂಡು ಕೈ ಕಾಲು ಹಿಡ್ಕೊಂಡು ನಾವು ಇನ್ನೊಬ್ರಿಗೆ ಎಕ್ಸಾಂಪಲ್ ಆಗಬೇಕಂತ ಕೈ ಕಾಲು ಹಿಡ್ಕೊಂಡು ಒಂದು ಗುಂಪಿಗೆ 4, ಒಂದು ಗುಂಪಿಗೆ 11 ವಿತರಣೆ ಮಾಡಿದಾಗ ನಾನು ಕೊಡ್ತಕ್ಕಂಥ ಮಾತುಗಳು ಎಂಥ ಮಾತುಗಳು ಗೊತ್ತಾಚೆ, ಇವನೊಬ್ಬ ಜಾತಿವಾದಿ,
ಇವನೊಬ್ಬ ಜಾತಿವಾದಿ. ನನಗೆ ಕೊಟ್ಟಿರ್ತಕ್ಕಂಥ ಬಿರುದು 7-11 ಜಾತಿವಾದಿ. ಇದು ನನಗೆ ಕೊಡ್ತಕ್ಕಂಥ ಶಿಕ್ಷಕರ ಗೌರವ. ನಾನು ಶಂಕರೇಗೌಡರಿಗೆ ಹೇಳಿದೆ, ತುಂಬ ಹುಷಾರಾಗಿ ಬನ್ನಿ, ನೀವೇ ಬರ್ಬೇಕು ನಮ್ಮ ತಾಲೂಕು, ಹುಷಾರಾಗಿ ಬನ್ನಿ. ನೆನ್ನೆ ಬಂದು ಅವ್ರು ನೋವು ಹೇಳ್ಕೊತಾ ಇದ್ದಾರೆ, ನಾನು ತಪ್ಪು ಮಾಡಿದ ತಾಲೂಕು ಬಂದು ಸರ್ ಅಂತ, ಈ ತಾಲೂಕು ಬಂದು ನಾನು ತಪ್ಪು ಮಾಡಿದೆ ಸರ್ ಅಂತ ನೆನ್ನೆ ಮುಕ್ತವಾಗಿ ಹೇಳ್ಕೊತಾ ಇದ್ದಾರೆ. ನೀವು ಇಡ್ತಕ್ಕಂಥ ಭಯ, ಯಾರೋ ಮಾಡ್ತಕ್ಕಂಥ ತಪ್ಪು ಎಲ್ರಿಗೂ ಪಕ್ಷದಲ್ಲಿ ಇವತ್ತು ಶಾಪವನ್ನು ಹಾಕತಕ್ಕಂಥ ಪರಿಸ್ಥಿತಿ ಬರ್ತಾರೆ. ಇವತ್ತು ನಮಗೆ ಒಂದು ವಿಷಯ ನಾನು ಮುಕ್ತವಾಗಿ ಹೇಳಲೇಬೇಕು. ಸ್ವತಂತ್ರ ದಿನಾಚರಣೆ ಹೇಳಿದೆ ನಾನು. ಮನೆ ಎಚ್ ನಾಗೇಶ್ವರ್ ಇದ್ದಾಗ ಮನೆ ಗಿರಿಜೇಶ್ವರ ಬಿ ಅವರಿದ್ದರು, ನಾನು ವಿರೋಧ ಪಕ್ಷದಲ್ಲಿದ್ದೆ ನಾನು. ಆಗ ಗಿರಿಜೇಶ್ವರ್ ರಿಟೈರ್ಡ್ ಆದಾಗ ಮನೆ ಸೋಮೇಶ್ ಅವ್ರಿಗೆ 6 ತಿಂಗಳು 7 ತಿಂಗಳು ಬಿ ಹೋಗಿ ನೇಮಕ ಮಾಡಿದ್ರು. ನೆಕ್ಸ್ಟ್ ನಾನು ಬಂದೆ, ಗಂಗರಾಮ ರಿಟೈರ್ಡ್ ಆದರು. ಗಂಗರಾಮ ರಿಟೈರ್ಡ್ ಆದಾಗ ಮೊನ್ನೆ ನಮ್ಮ ಮೋಹನ್ ಬಾಬು ಅವ್ರಿಗೆ ಒಂದು 3 ತಿಂಗಳು 4 ತಿಂಗಳು ಬಿ ಅವ್ರು ಮಾಡಿದೆ ನಾನು. ಅದಾದಮೇಲೆ ಮೊನ್ನೆ ಯಾರು ರಾಮಚಂದ್ರ ಅವರು ಬಿ ಅವ್ರು ರಿಟೈರ್ಡ್ ಆದಾಗ ನಾನು DDP ಅವ್ರನ್ನ ಕರೆದು ಕೇಳಿದೆ, ಇನ್ಯಾರಿದ್ದಾರೆ ಅಂತ ಕೇಳಿದೆ. ಆನಂದರಿದ್ದಾರೆ ಸರ್, ಮಾಡಿ ಅವ್ರನ್ನ ಅಂತಂದು. ಅದು ಮಾಡಿದ ತಪ್ಪಿಗೆ ನನಗೆ ಗೌರವ ಏನು ಗೊತ್ತಾ, ನಮ್ಮ ಯಾರು ಶಾಸಕರು ಜಾತಿಯವ್ರು ಮಾಡ್ಕೊಂಡವ್ರೆ ಅಂತ ನನ್ನ ಮೇಲೆ ಪಟ್ಟ ಕೂರಿಸಿದ್ದಾರೆ. ನೀವು ಕೊಡ್ತಕ್ಕಂಥ ನನಗೆ ಗೌರವ, ನೀವು ಕೊಡ್ತಕ್ಕಂಥ ನನಗೆ ವೇದನೆ, ಎಲ್ಲ ಕೆಲಸವನ್ನು ನಾನೇ ಮಾಡ್ಕೊಬರ್ತಾ ಇದ್ದೇನೆ. ಶಿಕ್ಷಕರಲ್ಲಿ ಬೇಡ. ಈಗ ತನ ಹೊಸ ಪದ್ಯ ಬಂದಿದೆ. ಏನು ಪದ್ಯ ಬಂದು, ಬೆಳಗ್ಗೆ ಹೋಗಿ ನೀವು ಟಮ್ ಕೊಡ್ಬೇಕಂತ, ಬೆಳಗ್ಗೆ ಹೋಗಿ ಟಮ್ ಕೊಡ್ ಬರೋದು, ಸಾಯಂಕಾಲ ಮತ್ತೆ ಹೋಗಿ ಟಮ್ ಕೊಡೋದು. ನೀವು ಯಾವ ಶಿಕ್ಷಕರು ಎಲ್ಲೆಲ್ಲಿ ಬಂದು ಏನು ಮಾಡ್ತಾರೆ ಅಂತ ಪ್ರತಿ ಮಾಹಿತಿ ನನಗೂ ಗೊತ್ತಿದೆ, ಬಿ ಅವ್ರಿಗೆ ಗೊತ್ತಿದೆ, DDP ಅವ್ರು ಕೇಳಿದ್ದೀನಿ ನಾನು. ಸೊ ಅದರಿಂದ ನೀವು ಹೇಗೆ ನಡೆಸಿ, ನಾನು ಬಂದು ಭಾಗವಹಿಸ್ತೀನಿ. ನಾನು ಕೂಡ ಒಬ್ಬ ಶಿಕ್ಷಕ ಬಂದು ಭಾಗವಹಿಸ್ತೀನಿ. ಯಾಕಂದರೆ ನೀವು ಹೋಗ್ತಕ್ಕಂಥ ದಾರಿಗಳು, ನೀವು ಮಾಡ್ತಕ್ಕಂಥ ಅನುಭವಗಳು ತುಂಬ ಇದೆ. ಇವತ್ತು ಕೆಂಪೇಗೌಡ ಜಯಂತಿ ಎಲ್ಲ ಪಕ್ಷದವರು ಬಂದು ಸೇರ್ಕೊಂಡಿದ್ದಾರೆ. ನೆನ್ನೆ ಸಾಯಂಕಾಲ ಮೀಟಿಂಗ್ ಮಾಡಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಎಲ್ಲೋದ್ರೂ ಇವತ್ತು ಗೆದ್ದವರು ಯಾಕೆ ಬಂದಿಲ್ಲ? ಶಿಕ್ಷಕರಲ್ಲ ಅವರು? ಯಾಕೆ ಬಿ ಅವರು ಇಂಟಿಮೇಟ್ ಮಾಡಿಲ್ಲ ನೀವು? ಹೇಳಿತಾನೆ ಯಾಕೆ ಬಂದಿಲ್ಲ? ಇವ್ರು ಶಿಕ್ಷಕರ, ಇವರು ಯಾಕೆ ಇವ್ರು ಶಿಕ್ಷಕ ವೃತ್ತಿಗೆ ಅವಮಾನ ತರ್ತಕ್ಕಂಥರಲ್ವಾ ಇವರು? ನಾನು ನೆನ್ನೆ ಕರೆದು ಹೇಳಿದ್ದೀನಿ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನೀವೇ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ದೀನಿ. ಯಾಕೆ ಬರಬಾರ್ದು? ಇದು ಕೊಡ್ತಕ್ಕಂಥ ಶಿಕ್ಷಕರ ಗೌರವನ ಇದು? ಇದು ಗೂಂಡ ಬರ್ತದೆ ತಾನೆ ಇದು? ಯಾಕೆ ವಿಷ ಬೀಜ ಬಿತ್ತನೆ ಮಾಡ್ತೀರಿ? ಯಾಕೆ ರಾಜಕೀಯ ಮಾಡ್ತೀರಿ? ನೀವು ಮಾಡ್ಕೊಳ್ಳಿ. ಒಬ್ಬ ಶಾಸಕರಿಗೆ ಅವಮಾನ ಮಾಡೋ ಬದಲು ಯಾಕೆ ಮಾಡಬೇಕು? ಸರ್ವೇಪಲ್ಲಿ ರಾಧಾಕೃಷ್ಣ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ಕೊಂಡು ನಮಸ್ಕಾರ ಕಂಡು ನಾವು ಹೋಗ್ತೀವಿ, ಕರೆದ್ರೆ ನಾವು ಬರ್ತೀವಿ. ನಮ್ಮಲ್ಲಿ ಬೇಡ ಅಂತ 1 ವರ್ಷದಿಂದ 1 ವರ್ಷಕ್ಕೆ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡ್ಕೊಂಬಂದ್ರೆ, ಎಲೆಕ್ಷನ್ ಬೇಡ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕರೆದು ಎಲ್ಲ ರೀತಿ ಮಾಡಿದ್ದಕ್ಕೆ ನನಗೆ ಕೊಡ್ತಕ್ಕಂಥ ಗೌರವ ಇದು. ನೆನ್ನೆ ಎಲ್ಲ ಮೊನ್ನೆ 3 ಡೇಸ್ ಬ್ಯಾಕ್ ಒಂದು ಖಾಸಗಿ ಮದುವೆಯಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಪದ್ಧತಿ ಅದು. ನಾನು ಕೊಟ್ಟಿರ್ತಕ್ಕಂಥ ಒಂದು ಇದು ಪನ್ನಗದ ಹುದ್ದೆ. ಆ ಥರ ವರ್ತನೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಯಾವ ಮನೋಭಾವ ವಿಷಭುಜನ ಹತ್ರ ಇಲ್ಲ. ಅದರಿಂದ ತಾಲೂಕು ಆಡಳಿತ ಕಡೆಯಿಂದ ನಾವು ಏನು ಮಾಡಬೇಕು ಅದು ಮಾಡಿಕೊಡ್ತೀವಿ. ನೀವೇ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ನೀವೇ ಮಾತಾಡ್ಕೊಳ್ಳಿ. ಮೊನ್ನೆ ಬಿ ಓರ್ ಇದ್ದಾರೆ, ಬಿ ಓರು ನಾನು ಹೇಳ್ತೀನಿ ಡೇಟ್ ಕೊಡಿ ಅಂತ ಹೇಳ್ತೀನಿ, ನಾನು ಡೇಟ್ ಕೊಡ್ತೀನಿ, ಮಾಡ್ಕೊಳ್ಳಿ, ಕಾರ್ಯಕ್ರಮ ಬರ್ತೀನಿ. ನಾನು ಕೂಡ ಗೆಸ್ಟಾಗಿ ಬರ್ತೀನಿ. ಅಲ್ಲಿ ಬಂದು ಮಸಿ ಉಜ್ಕೊಳ್ಳೋಕ್ಕಿಂತ ಆಚೆ ಎದ್ಕೊಂಡು ನಾವು ಇದಾಗೋದು ಬೇಕು. ಯಾವುದೋ ಒಂದು 2 ವಿಡಿಯೋ ಇದೆ, ಈಗಲೂ ಯೂಟ್ಯೂಬ್ ಕೊಟ್ಟರೆ, ಇವಾಗಲೂ ವಿಡಿಯೋ ಕೊಟ್ಟರೆ ನಾಳೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷೆ ಮಾನ ಮರೆದೋಗ್ತದೆ. ಗೂಂಡಾಗಳ ಥರ ವರ್ತನೆ ಮಾಡ್ತಾರೆ ಇವರು ಬಿ ಆಫೀಸಲ್ಲಿ. ಅದು ಯಾರೇ ಆಗಿರ್ಬೋದು. ನಾನು ಯಾವ ಗುಂಪು ಈ ಗುಂಪು ಅಂತ ಹೇಳ್ತಾನೆ. ನಾನು ಯಾವ ಗುಂಪು ಪರವಾಗಿಲ್ಲ, ನಾನೊಬ್ಬ ಶಾಸಕ ಅಷ್ಟೇ, ತಾಲೂಕಿನ ಅಭಿವೃದ್ಧಿಗೆ ಶಾಸಕ ಅಷ್ಟೇ. ನಾನು ಯಾವ ಗುಂಪು ನಾನಿಲ್ಲ, ಎಲ್ಲ ಎರಡು ಕಣ್ಣು ಒಂದೇ. ಸೊ ದಯವಿಟ್ಟು ಈ ಕೆಟ್ಟ ವರ್ತನೆಯಿಂದ ಆಚೆಗೆ ಬಂದರೆ ನಾನು ಕೂಡ ನಿಮ್ಮ ಜೊತೆಲಿ ಒಬ್ಬರಾಗಿರ್ತೀನಿ. ಇಲ್ಲ ಅಂತಂದರೆ ಕೆಟ್ಟ ಸಂಪ್ರದಾಯ ಮುಂದುವರಲಿ, ನಾನು ಕೂಡ ಮುಂದುವರಿಸ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ ಇವತ್ತು ನಾನು ಎಲ್ಲ ತಾಲೂಕು ಬೆಳಗ್ಗೆ ಇಟ್ಕೊಂಡು ಡಿಸ್ಟರ್ಬ್ ಮಾಡಿದ್ದೀರವ್ರನ್ನ ನಿಮಗೋಸ್ಕರ. ಇವತ್ತು ಎಷ್ಟು ನೋವು ಪಡ್ತಿದ್ದೀವಿ ಅಂತ ನಮಗೆ ಗೊತ್ತಿದೆ. ಇವತ್ತು ಎಂಥ ಸ್ಕೂಲ್ಸ್ ಮುಚ್ತಾ ಇದ್ದಾವೆ. ಇವತ್ತು ಒಂದು ವ್ಯಕ್ತಿ ಬಗ್ಗೆ ಹೇಳ್ಬಾರ್ದು, ಒಂದು ಸ್ಕೂಲ್ ಬಗ್ಗೆ ಇರೋದು ಒಂದೇ ಮಗು, 2 ಮಾಸ್ಟ್ರು.
ಪಕ್ಕದಲ್ಲಿ ಇರ್ತಕ್ಕಂಥ 5 ಮಕ್ಕಳು ತಂದು ಕೂರ್ಸ್ಕೊಂಡು ಕಳಿಸ್ತಾವ್ರೆ ಶಾಲೆ ಉಳಿಬೇಕಂತ. ಏನು ಇವನಿಗೋಸ್ಕರ? ಇಂಥವ್ರು ಕೂಡ ಇವತ್ತು ಇದರಲ್ಲಿದ್ದಾರೆ. 84 ಸ್ಕೂಲ್ ಮುಚ್ತಾ ಇದ್ದಾವೆ. ವಾಟ್ ಯುವರ್ ಸ್ಟ್ಯಾಂಡ್? ಏನು ಸ್ಟ್ಯಾಂಡ್ ತಗೊಂಡಿದ್ದೀರಿ ನೀವು? ಇವತ್ತು ಗಡಿನಾಡು, ಒಂದು ಕಡೆ ಆಂಧ್ರ, ಒಂದು ಕಡೆ ತಮಿಳ್ನಾಡು. ಆ ಕಾಂಪಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ತೆವಲ್ ರಾಜಕೀಯಕ್ಕೋಸ್ಕರ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದ ನಮ್ಮ ತಾಲೂಕಲ್ಲಿ. ಯಾರ್ರೀ ರಾಜಕೀಯ ಇದು? ಯಾರಿಗೆ ಬೇಕು ರಾಜಕೀಯ? ಭಗವಂತ ಕೊಟ್ಟು ಭಿಕ್ಷೆ ಇದು. ಇವತ್ತು ನೀವು ಸಾಯ್ತೀವಿ, ನಾನು ಸಾಯ್ತೀನಿ. ಯಾರೇ ಉಳಿತಾರೆ ಇಲ್ಲಿ? ರಿಟೈರ್ಡ್ ಮನೆಗೆ ಹೋಗ್ತೀವಿ. ಆ ಮಧ್ಯೆ ಇವತ್ತು ಶಿಕ್ಷಕರ ರಂಗದಲ್ಲಿ ವಿಷ ಬೀಜ ಬಿತ್ತು ದುರ್ನಾಟ ನಡೀತದೆ ಅಂದರೆ ಯಾರಿಗೆ ಬೇಕು ಈ ಹುದ್ದೆ? ಎಲ್ರಿ ಬೇಡ ನಮ್ಮ ಶಾಸಕರು. ಒಬ್ಬ ಶಾಸಕನಾಗಿ ನನ್ನ ಜಾತಿ ಎಲ್ರಿ ತೋರಿಸಿದ್ದೀನಿ? ಯಾಕ್ರಿ ಪಟ್ಟ ಕಟ್ತೀನಿ? ನನಗೆ ಒಂದು ಎಕ್ಸಾಂಪಲ್ ತೋರಿಸಿ, ನಾನು ರಾಜೀನಾಮೆ ಕೊಡ್ತೀನಿ. ನಾನು ನಿಮ್ಮ ತೆವಲಿಗೋಸ್ಕರ, ನಿಮ್ಮ ಇದಕ್ಕೋಸ್ಕರ ಇಡೀ ಶಿಕ್ಷೆನ ಹಾಳು ಮಾಡಿಕೊಂಡು ಇವತ್ತು 2 ಗುಂಪುಗಳು ಮಾಡಿಕೊಂಡು ಆ ಜಾತಿ ಈ ಜಾತಿ ಅಂತ ಮಕ್ಕಳ ವಿಷ ಬೀಜ ಬಿತ್ತು ಮಾಡ್ತಾ ಇದ್ರ ನೀವು. ಮಾನ್ಯ ಬಿ ಅವರೇ, ಕಾಲ್ ತಗೊಳ್ಳಿ. ನೀವು ಕಾಲ್ ತಗೊಳ್ಳಿ, ನೀವು ಸ್ಟ್ಯಾಂಡ್ ತಗೊಳ್ಳಿ. ನಿಮ್ಮ ಡೇಟ್ ನೀವು ಮುಗಿಸ್ಕೊಳ್ಳಿ. ನೀವೇನು ಮಾಡ್ತೀರಿ ನಮ್ಮ ಡೇಟ್ಗೆ ಭದ್ರಾಗಿರ್ತೀನಿ. ಗೆಸ್ಟಾಗಿ ಬರ್ತೀನಿ, ಕರೆದ್ರೋ ಗೆಸ್ಟಾಗಿ ಬರ್ತೀನಿ, ನಾನು ಸುಮ್ಮನೆ ಇರ್ತೀನಿ. ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಈ ಅವಮಾನ ಮಾಡೋಕ್ಕಿಂತ, ಈ ಅವಮಾನ ಪಡೋಕ್ಕಿಂತ ಯಾಕೆ ಸುಳ್ಳು ಪರಿವರ್ತನೆ? ಯಾವತ್ತಾದರೂ ನಿಮ್ಮ ಬಿ ಆಫೀಸಲ್ಲಿ ಬಂದು ಆ ಜಾತಿ ಈ ಜಾತಿ ಯಾರನ್ನ ಬೈದವ್ರೇನ್ರಿ? ಯಾಕೆ ಇನ್ನೇ ಸುಳ್ಳು ಸೃಷ್ಟಿ ಮಾಡ್ತಾರೆ? ಯಾಕೆ ಸುಳ್ಳು ಸೃಷ್ಟಿ ಮಾಡ್ತಾರೆ? ಎಲ್ಲ 3 ವರ್ಷಗಳಿಂದ ಸತತವಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನೀವು ಕೊಡ್ತಕ್ಕಂಥ ಗೌರವ. ಸೊ ಅದರಿಂದ ನೀವೇನು ಡೇಟಲ್ಲಿ ಕೊಡ್ತಿರೋ ಡೇಟು, ಆ ಡೇಟಿಗೆ ಬಂದು ನಾನು ಕೂಡ ಭಾಗವಹಿಸ್ತೀನಿ. ಕೊಟ್ಟರೆ ಇಲ್ಲ ನೀವೇ ಮಾಡ್ಕೊಂತಿರೋದು ಕೂಡ ಸಂತೋಷ. ಆ ಸರ್ವಪಲ್ಲಿ ರಾಧಾಕೃಷ್ಣ ಕೂಡ ಆಶೀರ್ವಾದ ನಮ್ಮಲ್ಲಿ ಇರ್ತದೆ. ನೀವಾಗಲಿ ನಿಮ್ಮ ಕಮಿಟಿ ಆಗಲಿ ಕೂತ್ಕೊಂಡು ಮಾತಾಡಿಕೊಂಡು ಸ್ಟ್ಯಾಂಡ್ ಬೈ ಕಾಲ್ ತಗೊಳ್ಳಿ. ಅದ್ರ ಮೇಲೆ ತಾಲೂಕಿಗೆ ಚೆಂದಾಗುತ್ತೆ. ನಾನು ಏನು ಕೆಲಸ ಮಾಡಬೇಕು ಆ ಕೆಲಸ ನಾನು ಮಾಡ್ತೀನಿ. ಒಬ್ಬ ಶಾಸಕರ ಏನು ಕೆಲಸ ಮಾಡಬೇಕು ಆ ಕೆಲಸ ನನ್ನ ಅಧಿಕಾರಿಗಳು ಮಾಡ್ತೀವಿ. ಸ್ಟ್ಯಾಂಡ್ ಬೈ ನೀವೇನು ಕಾಲ್ ತಗೋದ್ರೆ ಕಾಲ್ ತಗೊಳ್ಳಿ. ಅಷ್ಟಲ್ಲ, ನಾನು ಇದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದನ್ನು ಅಧಿವೇಶನದವ್ರು ತಗೊಂಡವರೆಗೂ ನಾನು ಬಿಡಲ್ಲ. ಇದನ್ನು ಈ ಒಂದು ಸಬ್ಜೆಕ್ಟ್ನ ಏನು ಗೂಂಡಾಗ್ತಾರೆ ವರ್ತನೆ ಮಾಡ್ತಕ್ಕಂಥ ಟೀಚರ್ಸ್ ಬಗ್ಗೆ ನಾನು ಸೆಷನ್ ತನಕ ಮಾತಾಡೋ ತನಕ ನಾನು ಬಿಡೋದಿಲ್ಲ. ವೆಯ್ಟ್ ಮಾಡಿ ನೋಡಿ. ಎಲ್ಲ ವೀಡಿಯೋಸ್ ನಮ್ಮ ಹತ್ರ ಇದ್ದಾವೆ. ಇದಕ್ಕೆ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಉತ್ತರ ಕೊಡಲಿ. ಅದು ಯಾವಾಗ ತಗೊಳ್ತಾರೋ ಸ್ಟ್ಯಾಂಡ್ ತಗೊಳ್ಳಿ. ಅದಲ್ಲ, ಏನು JKR ಆಗ್ತಾರೋ ಸ್ಟ್ಯಾಂಡ್ ತಗೊಳ್ಳಿ. ನಾನು ಅಧಿವೇಶನದಲ್ಲಿ ಮಾತಾಡ್ತೀನಿ. ನನ್ನ ತಾಲೂಕಿ ಮಟ್ಟಕ್ಕೆ ಹೋಗಿದೆ. ಈ ಮಟ್ಟಕ್ಕೆ ಹೋಗ್ಲಿಕ್ಕೆ ಕಾರಣ ಏನು, ಇದ್ರ ಬಗ್ಗೆ ನನಗೆ ಶಿಸ್ತು ಕ್ರಮ ಕೈಗೊಳ್ಬೇಕಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಉತ್ತರ ಕೊಡಲಿ. ಅಲ್ಲಿ ಮಾತಾಡ್ತೀನಿ ನಾನು.